ತಂದಿರತಕ್ಕಂತ ಈ ಒಂದು ವಿಧೇಯಕ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಸ್ವಾಗತವನ್ನ ನಾವು ಮಾಡ್ತಾ ಇದ್ದೇವೆ. ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಅವರು ಈ ಒಂದು ವಿಧೇಯಕವನ್ನು ತಂದಿದ್ದಾರೆ. ಏನು ಅಣ್ಣ ಬಸವಣ್ಣನವರ ಒಂದು ಸಮಾಜದ ಒಂದು ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಈ ಸಮಾಜದ ಒಂದು ಪಿಡುಗಾಗಿರ್ತಕ್ಕಂಥ ಈ ಅಸ್ಪೃಶ್ಯತೆಯನ್ನ ಬುಡ ಸಮೇತ ಕಿತ್ತಾಕುವಂತ ಕೆಲಸ ಆಗಲೇಬೇಕಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ಅನೇಕ ಸದಸ್ಯರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ನಮ್ಮ ಶಾಸಕ ಮಿತ್ರರಾಗಿರ್ತಕ್ಕಂಥ ನೇಮರಾಜ್ ನಾಯಕ್ ಅವರು ಕೂಡ ಸ್ವಾಗತವನ್ನು ಮಾಡ್ತಾ ಬಹಳ ಸೂಕ್ಷ್ಮ ಒಂದು ವಿಚಾರವನ್ನ ಹೇಳಿದ್ದಾರೆ. ಈ ಒಂದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಮತ್ತೆ ಇದು ದುರುಪಯೋಗ ಆಗದೇ ರೀತಿಯಲ್ಲೂ ಕೂಡ ಇದನ್ನ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಗಮನಿಸಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಧೇಯಕವನ್ನು ನಾವು ಕೂಡ ಇವತ್ತು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷ ನಮ್ಗೆ ಹೇಳ್ತದೆ, ಪ್ರತಿ ವರ್ಷ ನೀವು ದಲಿತ ಕೇರಿಗಳಲ್ಲಿ ಹೋಗಿ ಊಟ ಮಾಡಿ, ಅವ್ರ ಜೊತೆ ತಿಂಡಿ ತಿನ್ನಿ, ಅವ್ರ ಜೊತೆ ಮಾತನಾಡಿ, ಅವ್ರ ಕೇರಿಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಪ್ರತಿ ವರ್ಷ ಆ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಅಧಿಕಾರಿಗಳು IAS ಇರ್ಬೋದು, IPS ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ರಾಜಕಾರಣಿಗಳಿದ್ದಾರೆ. ಇವತ್ತು ನಾನು ಎಷ್ಟೋ ಸಾರಿ ನಮ್ಮ ಬೆಂಗಳೂರಿನಲ್ಲಿ ಹೋಗುವಾಗ ಕೆಲವು ಮನೆ ಬಾಗಿಲಲ್ಲಿ ಹಳ್ಳಿಗಾಡಿಂದ ದೂರದಿಂದ ಬಂದು ಊಟ ನೀರಿಲ್ಲದೆ ಬಾಗಿಲಲ್ಲಿ ಕಾಯ್ತಾ ಇರ್ತಾರೆ. ಅಧ್ಯಕ್ಷ, ನಮ್ಮಿಂದ ಬದಲಾಗಬೇಕು, ನಮ್ಮ ಮನಸ್ಸು ವಿಶಾಲ ಆಗ್ಬೇಕು. ಆ ಜನದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ, ಆ ಜನದಿಂದ ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ನೀವು ಫಸ್ಟ್ ಈ ಸಮುದಾಯದಿಂದ ಬಂದಿರೋ ಅರ್ಥ ಮಾಡ್ಕೊಬೇಕು. ನೇಮಿರಾಜ್ ಕೇಳಿದ್ರು, ಸ್ವಲ್ಪ ದುರುಪಯೋಗ ಆಗ್ತವೆ, ಕೆಲವು ಸಂಘಟನೆಗಳು ಮಾಡಿಕೊಂಡು ದುರುಪಯೋಗ ಮಾಡ್ತಾರೆ. ಇಂಥ ಅನೇಕ ವಿಷಯಗಳು ನಾವು ಹುಡುಕ್ತಾ ಹೋದ್ರೆ ಬಹಳ ಗೊಂದಲ ನಾವು ಕಾಣ್ತೀವಿ. ಮಾನ್ಯ ಅಧ್ಯಕ್ಷರು, ಇವತ್ತೇನು ಉತ್ತರ ಭಾರತದಲ್ಲಿ ಇವತ್ತು ಕೂಡ ಖಾಪ್ ಪಂಚಾಯತ್ ಅಂತ ಇದಾವೆ. ಆ ಖಾಪ್ ಪಂಚಾಯತ್ದವರು ನಿರ್ಣಯ ಮಾಡಿ ಬಹಿಷ್ಕಾರವನ್ನ ಬಹಿರಂಗವಾಗಿ ಮಾಡ್ತಾರೆ. ಅಲ್ಲಿ ಅವ್ರ ಮೇಲೆ ಕಾನೂನಿನ ಕ್ರಮ ಇಲ್ಲ, ಯಾವುದು ಹಿಡಿತ ಇಲ್ಲ, ಯಾರಿಗೂ ಬಂಧನ ಇಲ್ಲ. ಇಲ್ಲಿ ಕೂಡ ನಮ್ಮಲ್ಲಿ ಇಂಥ ಅನೇಕ ಕಂದಾಚಾರಗಳಿದೆ, ಎಲ್ಲ ನಡೀತಾ ಇದಪ್ಪ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಚಿವರು ಸುನಿಲ್ ನೀವು ಮಾತಾಡಿ, BR ಪಾಟೀಲ್ ಅವರೇ, ಇಲ್ಲ ಮಂತ್ರಿಗಳು ಕೆಲವು ಸಲಹೆಗಳನ್ನ ಅನುಮಾನಗಳನ್ನ ವ್ಯಕ್ತ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಹಿರಿಯ ಸದಸ್ಯರಾದಂತ ಜಯಚಂದ್ರ ಅವರು, ಅದ್ರ ಬಗ್ಗೆ ಯಾರಾದರೂ ಈ ಒಂದು ಬಹಿಷ್ಕಾರಕ್ಕೆ ಒಳಗಾದಂತವರು ಪೊಲೀಸ್ ಸ್ಟೇಷನ್ಗೆ ಮ್ಯಾಜಿಸ್ಟ್ರೇಟ್ ಕಂಪ್ಲೇಂಟ್ ಕೊಡಕ್ಕಾಗತ್ತಾ, ಸುವಮೋಟೋ ಕೊಡಿ ಅಂತ ಹೇಳಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಸುವಮೋಟೋ ಕೊಡಕ್ಕಾದ್ರೆ ಕೊಡ್ಲಿ, ಆಗದಿದ್ರೆ ಸುವಮೋಟೋ ಮಾಡೋದಕ್ಕೆ ಈ ಆಕ್ಟ್ ಅಲ್ಲಿ ಸೇರಿಸ್ತೀರಾ ಅಂತ ಅದನ್ನ ಖಂಡಿತವಾಗಿ ಸೇರಿಸ್ತೀನಿ. ಅದು ಒಳ್ಳೆ ಸಲಹೆ ಇದೆ, ಒಳ್ಳೆ ಸಲಹೆ ಇದೆ. ಈಗ ಖಂಡಿತ ಮತ್ತೆ ಯಾವ ಅಧಿಕಾರಿಗೆ ಈಗೊಂದು ಕ್ರಮದ ವಿರುದ್ಧ ಕೆಲಸ ಮಾಡಲು ಅವರ ವಿರುದ್ಧನೂ ಶಿಸ್ತಿನ ಕ್ರಮನ ತಗೊಳ್ಳಿಕ್ಕೆ ನಾನು ಈ ಕಾಯ್ದೆಯಲ್ಲಿ ಸೇರಿಸ್ತೇನೆ. ಮತ್ತು ದುರುದ್ದೇಶಪೂರ್ವಕವಾಗಿ ಈ ಕಾಯ್ದೆ ದುರುಪಯೋಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸ್ತೀವಿ. ಈಗ ಕಾಯ್ದೆ ದುರುಪಯೋಗದ ರೀತಿಯಲ್ಲಿ ಮುನ್ನೆಚ್ಚರಿಕೆ ವಹಿಸೋದು ನಮ್ಮ ಕೆಲಸ ಇದೆ.